ಕ್ರಿಸ್ತನಲ್ಲಿ ಪ್ರೀತಿಯುಳ್ಳ ದೇವಜನರೇ, ನನ್ನ ಪ್ರಿಯ ಸಹೋದರಿ ಸಹೋದರ, ನಿಮ್ಮೆಲ್ಲರಿಗೂ ಯೇಸುವಿನ ನಾಮದಲ್ಲಿ ವಂದನೆಗಳು. ಪ್ರಿಯರೇ, ನಿಮ್ಮೆಲ್ಲರಿಗೂ ಹೃದಯಪೂರ್ವಕವಾದಂಥ ಧನ್ಯವಾದಗಳು. ಯಾಕೆಂದರೆ ಈ ಒಂದು ಚಾನಲ್ನಲ್ಲಿ 2 ಲಕ್ಷ ಸಬ್ಸ್ಕ್ರೈಬರ್ಸನ್ನು ದಾಟಿದ್ದೇವೆ. ಅಂದರೆ ನಿಮ್ಮೆಲ್ಲರ ಸಹಕಾರ, ನಿಮ್ಮೆಲ್ಲರ ಪ್ರೀತಿ, ನಿಮ್ಮೆಲ್ಲರ ಪ್ರಾರ್ಥನೆ, ಸಹಾಯ ಹಸ್ತ ಈ ಚಾನಲ್ ಮಾತ್ರ ಅಲ್ಲ, ಈ ಸೇವೆ ಕೂಡ ಅತ್ಯುತ್ತಮವಾಗಿ ಕರ್ನಾಟಕ ರಾಜ್ಯದಲ್ಲಿ ನೆರವೇರುವಂತೆ ದೇವರು ಪ್ರಾರಂಭಿಸಿದ್ದಾರೆ. ಹೌದು, ದೇವರು ಪ್ರಾರಂಭಿಸಿದ್ದನ್ನ ಮನುಷ್ಯರು ತಡೆಯಲಿಕ್ಕೆ ಸಾಧ್ಯವಾಗುವುದಿಲ್ಲ. ಅನೇಕ ನಿಂದನೆ, ಅಪಮಾನ, ತೊಡಕುಗಳು, ಬಲಹೀನತೆಗಳು, ರೋಗಗಳು, ಕಷ್ಟಗಳು ಬಂದಾಗ್ಯೂ ಕೂಡ ನಾನು ನಿಮಗೆ ತೋರಿಸ್ತೇನೆ ಯಾವ ದಿನದಿಂದ ನಾವು ಈ ವಿಡಿಯೋ ಮಾಡಲಿಕ್ಕೆ ಪ್ರಾರಂಭಿಸಿದೆವು ಅಂತ. ಸೊ ಎಷ್ಟೊಂದು ಜನರು ಕೂಡ ಕೆಲವರೆಲ್ಲ ನನಗೆ ಹೇಳಲಿಕ್ಕೆ ಪ್ರಾರಂಭಿಸಿದ್ರು. ಏನಂತ, ಒಂದು ವೇಳೆ ನೀವು ಹೆಸರು ಮಾಡೋದಕ್ಕೋಸ್ಕರ ಈ ಚಾನಲ್ ಮಾಡ್ತಾ ಇದ್ದೀರಾ, ಹಣ ಮಾಡೋದಕ್ಕೋಸ್ಕರ ಚಾನಲ್ ಮಾಡ್ತಾ ಇದ್ದೀರಾ ಅಂತ ನನ್ನನ್ನು ಕೆಲವರು ಕರೆದು, ಕೆಲವರು ಮಾತಾಡಿ ಬೇಡ, ಇದೆಲ್ಲ ನಮಗೆ ಬೇಡ ಅಂತ ಕೂಡ ಹೇಳಿದರು. ಆದರೆ ಇವತ್ತು ನೀವೇ ಸಾಕ್ಷಿಗಳದಕ್ಕೆ. ಪಾಸ್ಟರ್ ರಮೇಶ್ ಜಿ ಯಾವಾಗಾದರೂ ಎಲ್ಲಿಯಾದರೂ ನಿಮಗೆ ಒಂದು ವೇಳೆ ಆನ್ಲೈನ್ ಆಗಲಿ ಆಫ್ಲೈನ್ ಆಗಲಿ ಹಣ ಕೇಳೋದು, ಇಲ್ಲ ನಾನು ಹೆಸರುವಾಸಿ ಆಗಬೇಕು ಅಂತ ಮಾಡೋದು ಎಲ್ಲಾದರೂ ನಿಮಗೆ ಕಂಡು ಬಂದಿದೆಯಾ? ಇಲ್ಲ ತಾನೆ? ಖಂಡಿತವಾಗಿ ದೇವರಿಗೆ ಸ್ತೋತ್ರ. ನಿಮ್ಮೆಲ್ಲರಿಗೂ ಖಂಡಿತವಾಗಿ ಈ ಒಂದು ಚಾನಲ್ ಇಷ್ಟ ಆಗಿದೆ. ಅದಕ್ಕೇನೆ ಡಿನಾಮಿನೇಷನ್ಗೆ ಅತೀತವಾಗಿ ಯಾವ ಸೇವೆಗೆ ಹೋಗ್ತಾ ಇದ್ದೀರಾ, ಯಾವ ಪಾಸ್ಟರ್ ಹತ್ರ ಇದ್ದೀರಾ, ಅದಕ್ಕೆ ಅತೀತವಾಗಿ ಎಷ್ಟು ದೂರ ಇದ್ದೀರಾ, ಯಾವ ದೇಶದಲ್ಲಿದ್ದೀರಾ ಅಂತ ಕೂಡ ನೀವು ನೋಡದೆ ನೀವೆಲ್ಲರೂ ಈ ಚಾನಲ್ನ ಒಂದು ಭಾಗವಾಗಿದ್ದೀರಿ. ಇದು ಲೋಕದ ಚಾನಲ್ಗಳಂತೆ ಬಿಸ್ನೆಸ್ಗೋಸ್ಕರ, ಹಣಕ್ಕೋಸ್ಕರವಾಗಿ ಮಾಡ್ತಾ ಇರುವಂಥ ಚಾನಲ್ ಅಲ್ಲ. ಇದು ಬದಲಾಗಿ ಶುದ್ಧ ದೇವರ ವಾಕ್ಯವನ್ನ ಸರಳವಾದಂಥ ರೀತಿಯಲ್ಲಿ ಸಮಾಧಾನಕರವಾಗಿ ನಿಮಗೆ ಮುಟ್ಟಿಸುವ ಜವಾಬ್ದಾರಿ ಈ ಚಾನಲ್ದಾಗಿದೆ. ಈ ಚಾನಲ್ಗೆ ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ಸಹಾಯ ಮಾಡಿದಂಥ ಎಲ್ಲರಿಗೂ ನನ್ನ ಧನ್ಯವಾದ ತಿಳಿಸ್ತೇನೆ. ಈಗ ಒಂದು ನಿಮಿಷ ಬನ್ನಿ, ನೀವು ನೋಡಿ ಅಲ್ಲಿ ಯಾವ ಡೇಟಿಂದ ಹೇಗೆ ಸಬ್ಸ್ಕ್ರೈಬರ್ಸು ಜಾಸ್ತಿ ಆದರೂ, ಯಾವ ರೀತಿ 2 ಲಕ್ಷದವರೆಗೂ ನಮಗೆ ಬಂತು ಅನ್ನೋದನ್ನ ಒಂದು ಗ್ರಾಫ್ ಮಾತ್ರ ನಿಮಗೆ ತೋರಿಸ್ತೇನೆ, ನೋಡ್ಕೊಂಡು ಬನ್ನಿ. ವೆಲ್ಕಮ್ ಟು ಪಾಸ್ಟರ್ ರಮೇಶ್ ಜಿ ಚಾನಲ್ ಅನಾಲಿಟಿಕ್ಸ್. ಇಲ್ಲಿ ನೀವು ನೋಡ್ತಾ ಇದ್ದೀರಾ, ಅನೇಕ ಲೌಕಿಕವಾದಂಥ ಚಾನಲ್ಗಳು ಇದೇ ರೀತಿ ನಿಮಗೆ ತೋರಿಸ್ತಾ ಇರ್ತಾರೆ. ಅವರ ಸಕ್ಸಸ್ಗೆ ಕಾರಣ ಏನು ಅಂತ ಕೇಳಿದರೆ, ನನ್ನ ಪರಿಶ್ರಮ, ಕಷ್ಟಾರ್ಜಿತ, ನನ್ನ ಟ್ಯಾಲೆಂಟು, ನನ್ನ ಫ್ಯಾಮಿಲಿ, ನನ್ನ ಕುಟುಂಬದವರು ಅಂತೆಲ್ಲ ಹೇಳ್ತಾ ಇರ್ತಾರೆ. ಆದರೆ ಇಲ್ಲಿ ನಾನು ಹೇಳಲಿಕ್ಕೆ ಕಾರಣ ಇರೋದು ಈ ಅಪ್ಡೇಟು, ಲೈವ್ ಕೌಂಟನ್ನು ನಿಮಗೆ ತೋರಿಸ್ತಾ ಇದ್ದೀನಿ. ಇನ್ನು ಕೆಲವು ಸಬ್ಸ್ಕ್ರೈಬರ್ಸು ನನಗೆ ಬೇಕಾಗಿದ್ದಾರೆ. 2 ಲಕ್ಷಕ್ಕೆ ಬೇಕಾಗಿರೋದು ಪಾಸ್ಟರ್ ರಮೇಶ್ ಜಿ ಚಾನಲಲ್ಲಿ ಈಗ ನೀನು ತೋರಿಸ್ತಾ ಇದ್ದೀನಿ. ಈ ಚಾನಲ್ನ ಸಕ್ಸಸ್ಗೆ ಒಂದು ಮುಖ್ಯವಾದ ಕಾರಣ ದೇವರ ಕೃಪೆ, ಗ್ರೇಸ್ ಆಫ್ ಗಾಡ್ ಅಂತ ಮಾತ್ರ ಹೇಳ್ತೇನೆ. ಲೈಫ್ ಟೈಮ್ಗೆ ನಾವು ಹೋದ್ರೆ, ನಾನು 2013-14ರಲ್ಲಿ ಚಾನಲ್ಲು ಸ್ಟಾರ್ಟ್ ಮಾಡಿದ್ದೀನಿ. ಅಂದರೆ ಉದ್ದೇಶ ನಾವು ಯಾವಾಗಲೂ ಆನ್ ಮಾಡಿದಾಗಲೇ ಅದಿರುತ್ತದೆ. ಆದರೆ ನೀವು ಇಲ್ಲಿ ನೋಡ್ತಾ ಇದ್ದೀವಿ, 2018ರವರೆಗೂ ಯಾವುದೇ ರೀತಿ 17-18ರಲ್ಲಿ ಬರುವಾಗ ಒಂದು ಸುಮ್ಮನೆ ಯಾರೋ ಆ ರೀತಿಯಾಗಿ ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ದಾರೆ. ಆದರೆ ಕೋವಿಡ್ ಸ್ಟಾರ್ಟ್ ಆಗಿದ್ದು 2019, ಹೌದು ಕೊನೆಯಲ್ಲಿ. ಅದಕ್ಕೆ COVID-19 ಅಂತ ಹೇಳ್ತಾರೆ. ಇಲ್ಲಿ ನೋಡ್ರಿ, ನವೆಂಬರ್ 11ನೇ ತಾರೀಕು, ಅದರ 11ನೇ ತಾರೀಕು ನಾವು ನೋಡ್ತಾ ಇದ್ದೀವಿ. ನವೆಂಬರ್ 2018ರಲ್ಲಿ ಕೆಲವು ಬೆರಳೆಣಿಕೆಯಷ್ಟು ಸಬ್ಸ್ಕ್ರೈಬರ್ಸ್ ಅಷ್ಟೇ. ಆದರೆ ಅಲ್ಲಿ ನೋಡಿ ಬರ್ತಾ ಇದೆ. 2018 ಆಯಿತು. 2019ನೇ ಇಸವಿಗೆ ಬಂದಾಗ ಚಾನಲ್ನ ಗ್ರೋತು ಜಾಸ್ತಿ ಆಗಲಿಕ್ಕೆ ಪ್ರಾರಂಭವಾಯಿತು. ನಾವಿಲ್ಲಿ ನೋಡ್ತಾ ಇದ್ದೀವಿ, 2019 ಮಾರ್ಚ್, ಏಪ್ರಿಲ್, ಮೇ, ಜೂನ್, ಜುಲೈ, ಆಗಸ್ಟ್, ಸೆಪ್ಟೆಂಬರ್, ಅಕ್ಟೋಬರ್, ನವೆಂಬರ್, ಡಿಸೆಂಬರ್, ಹಾಗೇ 40,000 ಸಬ್ಸ್ಕ್ರೈಬರ್ಸ್, 50,000 ಸಬ್ಸ್ಕ್ರೈಬರ್ಸ್, 60,000 ಸಬ್ಸ್ಕ್ರೈಬರ್ಸ್, 70,000 ಸಬ್ಸ್ಕ್ರೈಬರ್ಸ್, 80, 90,
1,00,000 ಸಬ್ಸ್ಕ್ರೈಬರ್ಸ್ ದಾಟಿ ಮುಂದಕ್ಕೆ ಹೊರಟೋಯ್ತು. ಓ ಸ್ವಲ್ಪ ಹಿಂದಕ್ಕೆ ಬನ್ನಿ. ಯಾಕೆಂದ್ರೆ 1,00,000 ಮುಖ್ಯ ಅಲ್ವಾ? 1,00,000 ಸಬ್ಸ್ಕ್ರೈಬರ್ಸ್ ನಮಗೆ ಏಪ್ರಿಲ್ ಅಲ್ಲಿ ನಾವು ನೋಡ್ತಾ ಇದ್ದೇವೆ 24ನೇ ತಾರೀಕು 25ನೇ ತಾರೀಕು ಒಂದು ಡೇಟ್ ಅಲ್ಲಿ ಅದು ಜಂಪ್ ಆಗಿದೆ 2001ರಲ್ಲಿ. ಆಮೇನ್ 2019ರಿಂದ 2 ವರ್ಷಗಳಲ್ಲಿ 1,00,000 ಸಬ್ಸ್ಕ್ರೈಬರ್ಸ್ ಬಂದಿದೆ 2 ವರ್ಷದಲ್ಲಿ. ಆನಂತರ 2 ವರ್ಷದಲ್ಲಿ ನಮಗೆ 2,00,000 ಸಬ್ಸ್ಕ್ರೈಬರ್ಸ್ ಬಂದಿರೋದನ್ನ ನೀವು ಗಮನಿಸ್ತಾ ಇದ್ದೀರಾ. ಇಲ್ಲಿ 1.5 ನಾನು 1.5 ಯಾವಾಗಲೂ ನೋಡ್ಲೇ ಇಲ್ಲ. ಅಂದ್ರೆ 1,00,000ಗೆ ಸ್ವಲ್ಪ ಎಕ್ಸೈಟ್ಮೆಂಟ್ ಇತ್ತು. ಆದ್ರೆ ನಂತರ ನಾನು ವಿಡಿಯೋ ಮಾಡ್ತಾ ಇರೋದು 2,00,000ದಲ್ಲಿ. ಲೌಕಿಕವಾಗಿ ಲಕ್ಷ ಸಬ್ಸ್ಕ್ರೈಬರ್ಸ್ ಸಿಗ್ಬೋದು ದೇವಜನವೇ. ಆದ್ರೆ ದೇವರಿಗಾಗಿ 2,00,000 ಸಬ್ಸ್ಕ್ರೈಬರ್ಸ್ ಸಿಕ್ಕಿರೋದು ದೊಡ್ಡ ಆಶೀರ್ವಾದ ಅಂತಾನೆ ಹೇಳ್ಬೋದು. ಇದರ ಸೀಕ್ರೆಟ್ ದೇವರ ಕೃಪೆ ಎಂಬುದು ಮಾತ್ರವೇ. ನೀವು ನೋಡ್ತಾ ಇದ್ರೆ 2019ರಿಂದ 2024 ಇಷ್ಟೇ ಈ ಚಾನಲ್ನ ಗ್ರೋತ್. ಹಿಂದೆ ಇಲ್ಲ, ಈಗ ನಡೀತಾ ಇರೋ ಗ್ರೋತ್ ನೀವು ನೋಡ್ತಾ ಇದ್ದೀರಾ. ನಾನು ಅದನ್ನ ನಿಮಗೆ ತೋರಿಸ್ಕೊಡ್ತಾನೆ. ಈಗ ಇಲ್ಲಿ ನಿಲ್ಲಿಸ್ತೇನೆ ಇದು. ಯಾಕೆಂದ್ರೆ ನೆಕ್ಸ್ಟ್ ನಾನು ನೋಡುವಾಗ ಅದು ಜಂಪ್ ಆಗಿರುತ್ತೇನೋ, ಲೈವ್ ಕೌಂಟ್ ನೋಡ್ಲಿಕ್ಕೆ ಆಗೋದಿಲ್ಲ. ಆದ್ರೂ ನೋಡೋಣ ನಾವು ಹೇಗಿರುತ್ತೆ ಚಾನಲ್. 2,00,000ಕ್ಕೆ ನಾವು ರೀಚ್ ಆಗ್ತೇವಾ? ಎಸ್, ರೀಚ್ ಆಗೋದ್ವಿ. 2,16,000. ವಾವ್, ಪ್ರೈಸ್ ದ ಲಾರ್ಡ್ ಜೀಸಸ್. ಥ್ಯಾಂಕ್ ಯು ಜೀಸಸ್. ಏಸಪ್ಪ ನಿನಗೆ ವಂದನೆಗಳು. ಚಾನಲ್ನಲ್ಲಿ 2,00,000 ಸಬ್ಸ್ಕ್ರೈಬರ್ಸ್ ಬಂದಿದ್ದಕ್ಕಾಗಿ ದೇವರೇ ನಿನಗೆ ಧನ್ಯವಾದ. 2,00,000 ನೋಡುವಾಗ ನನಗೆ 2,00,000 ದಾಟಿದ್ದು 1-2 ಗಂಟೆ ರಾತ್ರಿ 3 ಗಂಟೆ ರಾತ್ರಿ ಇರ್ಬೋದು, ನಾನು ಚೆಕ್ ಮಾಡಲಿಲ್ಲ. ಆದರೆ ಪ್ರೈಸ್ ದ ಲಾರ್ಡ್. ಸೊ ಹೇಗೂ ನಾವು ಇವತ್ತು ನೋಡುವಾಗ ನಿನ್ನೆ ದಿನಕ್ಕೆ 2,00,000 ದಾಟಿ ಹೋಗ್ತಾ ಇದೆ. ಈ ಚಾನಲ್ಗಾಗಿ ಪ್ರಾರ್ಥನೆ ಮಾಡಬೇಕು. ಚಾನಲನ್ನು ನೆನೆಸ್ಕೊಳ್ಳಿ, ದೇವರು ನಿಮ್ಮನ್ನು ಆಶೀರ್ವಾದ ಮಾಡ್ತಾರೆ. ನೋಡಿದ್ರಲ್ವಾ? ಈಗ ನೋಡುವಾಗ ಈ ರೀತಿಯಾಗಿ ನಮ್ಮ ಕೊರೋನಾದ ನಂತರ ಲಾಕ್ಡೌನ್ ಏನಾಯ್ತು, ಮನುಷ್ಯರಿಗೆ ಲಾಕ್ಡೌನ್ ಆಯಿತು. ಆದರೆ ನಮಗೇನಾಯ್ತು, ಅದು ವಾಕ್ಯಕ್ಕೆ ಬಿಡುಗಡೆ ಆಯಿತು. ದೇವರು ಮಾರ್ಗ ಮಾಡಿದ್ರು. ಈ ಕಳೆದ 4 ವರ್ಷಗಳೇನಿದಾವೋ 2019ರ ಕೊನೆಯಿಂದ ಹಿಡಿದು ಇವಾಗವರೆಗೂ ಖಂಡಿತ ದೇವರ ಕೃಪೆ ಅನುಗ್ರಹ ಇದ್ದದಕ್ಕಾಗಿ ಧನ್ಯವಾದ. ದೇವರಿಗೆ ಸ್ತೋತ್ರ. ಮತ್ತು ನೀವು ಅನೇಕರು ಈ ಚಾನಲ್ನಿಂದ ಪ್ರಯೋಜನ ಪಡೆದಿದ್ದೀರಾ. ನಾನು ನಿಮ್ಮಲ್ಲಿ ಮನವಿ ಮಾಡ್ತೇನೆ, ನೀವು ಕಮೆಂಟ್ ಮಾಡಿ ಮತ್ತು ನಿಮ್ಮ ಒಂದು ಸಂತೋಷವನ್ನ, ಪ್ರೀತಿಯನ್ನ, ಈ ಚಾನಲ್ ಬಗ್ಗೆ ನಿಮ್ಮ ಅನಿಸಿಕೆಯನ್ನು ನೀವು ಕಮೆಂಟ್ ಮಾಡಿ. ನಾನು ಓದ್ತೇನೆ ಮತ್ತು ಆ ಕಮೆಂಟ್ಸ್ಗೆ ನಿಮಗೆ ಉತ್ತರ ಕೊಡ್ತೇನೆ. ಮತ್ತು ಬರೋ ದಿನಗಳಲ್ಲಿ ನಿಮ್ಮ ಸಾಕ್ಷಿಗಳು, ಈ ಚಾನಲ್ನಿಂದ ನಿಮಗಾಗಿರೋ ಪ್ರಯೋಜನವನ್ನು ನಮ್ಮೊಟ್ಟಿಗೆ ಹಂಚಿಕೊಳ್ಳಿ. ಖಂಡಿತ ಪ್ರತಿದಿನ ನಿಮ್ಮೆಲ್ಲರಿಗಾಗಿ ನಾವು ಪ್ರಾರ್ಥಿಸ್ತಾ ಇದ್ದೇವೆ. ಈ ಚಾನಲ್ ಇನ್ನಷ್ಟು ಬೆಳೀಲಿಕ್ಕಾಗಿ ನೀವು ಖಂಡಿತ ಪ್ರೇಯರ್ ಮಾಡ್ತೀರಾ ಅಂತ ನಾನು ನಂಬ್ತಾ ಇದ್ದೇನೆ. ಮತ್ತೊಂದು ಸಾರಿ ಈ ಚಾನಲ್ ಅತ್ಯಧಿಕವಾಗಿ ಇನ್ನು ಮುಂದುವರೆದು ದೇವರ ನಾಮ ಮಹತ್ವವನ್ನ ಸಾರಬೇಕೆಂದು ನಾವೊಂದು ಸಣ್ಣ ಪ್ರಾರ್ಥನೆಯನ್ನು ಮಾಡಿಕೊಳ್ಳೋಣ. ಪ್ರೀತಿಯ ಪರಮ ತಂದೆಯಾದ ದೇವರೇ, ಅನೇಕ ನನ್ನ ಪ್ರಿಯ ಸಹೋದರಿಯರು, ಸಹೋದರರು, ಹಿರಿಯರು, ದೇವಸೇವಕರುಗಳು, ವಿಶ್ವಾಸಿಗಳು, ಅನೇಕ ಯೌವನಸ್ಥರುಗಳು, ನಮ್ಮ ಸಭಿಕರು, ನಮ್ಮ ಜೊತೆಯಲ್ಲಿರುವವರು, ಪ್ರತ್ಯೇಕವಾಗಿ ನನ್ನ ಕುಟುಂಬಸ್ಥರು, ರಾಧ ಮತ್ತು ಮಕ್ಕಳು, ಕರ್ತನೆ, ನಾವೆಲ್ಲರೂ ದೇವರೇ ಈ ಚಾನಲಲ್ಲಿ ಮತ್ತು ಅನೇಕ ನನ್ನ ಜೊತೆಯಲ್ಲಿರುವಂಥ ವ್ಯಕ್ತಿಗಳು ಪ್ರಾರ್ಥನಾ ಪೂರ್ವಕವಾಗಿ ಸಪೋರ್ಟ್ ಮಾಡಿದ್ದಕ್ಕಾಗಿ ನಿನಗೆ ಸ್ತೋತ್ರ. ದೇವರೇ, ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ಕೆಲವರಪ್ಪ ಲೈಕ್ ಭಾಗ್ಯ, ಕರ್ತನೆ, ಗಾಯತ್ರಿ ಅಂತವರು, ಕೆಲವರು ನನಗೆ ನವೀನನ್ನವರು, ಕರ್ತನೆ ದೇವರೇ, ನಮಗೆ ಎಡಿಟ್ ಮಾಡಿಕೊಡುವಾಗ ನಿನ್ನ ಕೃಪೆ ಇದ್ದದಕ್ಕಾಗಿ ಸ್ತೋತ್ರ ಮಾಡುತ್ತಾ ಇದ್ದೇವೆ. ಇನ್ನು ಬರುವ ದಿನಗಳಲ್ಲಿ ಇನ್ನಷ್ಟು ಜನರು ನಮ್ಮೊಟ್ಟಿಗೆ ಸೇರುವಂತೆ ನಿನ್ನ ಕೃಪೆಯನ್ನು ತೋರಿಸು. ಮಾತ್ರವಲ್ಲದೆ ನಿನ್ನ ಅನುಗ್ರಹ, ಆಶೀರ್ವಾದ ನಮ್ಮ ಮೇಲಿರಲಿ ಅಂತ ಪ್ರಾರ್ಥನೆ ಮಾಡ್ತಾ ಇದ್ದೇವೆ. ಚಾನಲ್ ಅನೇಕರಿಗೆ ಇನ್ನು ಉತ್ತಮವಾದಂತ ಒಂದು ದೈವ ಶುದ್ಧವಾದ, ಸರಳವಾದ, ಸ್ವಚ್ಛವಾದಂತ ವಾಕ್ಯಗಳನ್ನ ಇನ್ನು ಕರ್ತನೆ ಮಾಡುವುದಕ್ಕೆ ನಮಗೆ ಸಹಾಯ ಮಾಡಿಕೊಡ್ರಿ. ನೀವು ತಾನೇ ಮಹಿಮೆ ಹೊಂದುತ್ತೀರಿ ಎಂದು ನೀವು ಮಾಡಿದ ಉಪಕಾರಗಳಿಗಾಗಿ ನಿಮಗೆ ಧನ್ಯವಾದ ಹೇಳುತ್ತಾ ಯೇಸುವಿನ ನಾಮದಲ್ಲಿ ಪ್ರಾರ್ಥಿಸ್ತೇವೆ ತಂದೆಯೇ, ಆಮೆನ್. ಪ್ರಿಯ ದೇವರೇ, ನಿಜವಾಗಿಯೂ ದೇವರಿಗೆ ಸ್ತೋತ್ರ. ಇದರ ಸಕ್ಸಸ್ ಹಿಂದೆ ಖಂಡಿತ ನಮ್ಮ ಮನೆಯಲ್ಲಿ ಪ್ರತ್ಯೇಕವಾಗಿ ರಾಧಾದು
ಮತ್ತು ಕೆಲವ್ರದ್ದೆಲ್ಲ ಸಪೋರ್ಟ್ ಇದೆ, ನಿಮ್ಮೆಲ್ಲರ ಪ್ರಾರ್ಥನೆ ಇದೆ. ನಿಮ್ಮೆಲ್ಲರಿಗೂ ನನ್ನ ಹೃದಯಪೂರ್ವಕವಾದಂಥ ಧನ್ಯವಾದಗಳು. ಗಾಡ್ ಬ್ಲೆಸ್ ಯು. ಇದರ ಒಂದು ಸಂತೋಷವನ್ನು ನಾವು ಒಂದು ಪ್ರತ್ಯೇಕವಾದ ರೀತಿಯಲ್ಲಿ ಆಚರಿಸಿ ನಾವು ಅದನ್ನು ಕೂಡ ನಿಮಗೆ ಅಪ್ಲೋಡ್ ಮಾಡ್ತೇವೆ. ಓಕೆನಾ? ಥ್ಯಾಂಕ್ ಯು. ಗಾಡ್ ಬ್ಲೆಸ್ ಯು. ಶಲೋಮ್. ಪ್ರೈಸ್ ದಿ ಲಾರ್ಡ್. ಥ್ಯಾಂಕ್ ಯು.